ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಇವತ್ತು ನಾನೊಂದು ತುಂಬ ಸೀರಿಯಸ್ ಆಗಿರೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅದು ಮತ್ತೇನೂ ಅಲ್ಲ, SSLC ಸ್ಟೂಡೆಂಟ್ಸ್ ಮೇಲಿರೋ ಪ್ರೆಷರ್. ಪ್ರತಿ ವರ್ಷ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದ ಹಾಗೇ ಸ್ಟೂಡೆಂಟ್ಸ್ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಆಗೋಗ್ಬಿಡತ್ತೆ. ಪೇರೆಂಟ್ಸ್, ರಿಲೇಟಿವ್ಸ್, ನೈಬರ್ಸ್ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ: ಎಷ್ಟು ಮಾರ್ಕ್ಸ್ ತಗೊಳ್ತೀಯಾ ಅಂತ. ಆದರೆ ನೀನು ಹೇಗಿದ್ದೀಯಾ ಅಂತ ಪ್ರೀತಿಯಿಂದ ಕೇಳೋರು ಮಾತ್ರ ತುಂಬಾ ಕಡಿಮೆ ಜನ. ಬಹಳಷ್ಟು ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ ಅಂದರೆ, ಮಕ್ಕಳ ಮೇಲೆ ಪ್ರೆಷರ್ ಹಾಕಿದ್ರೆ ಅವರು ಚೆನ್ನಾಗಿ ಓದ್ತಾರೆ ಅಂತ, ಭಯಪಡಿಸಿದ್ರೆ ಸಕ್ಸಸ್ ಸಿಗತ್ತೆ ಅನ್ನೋದು ಅವರ ನಂಬಿಕೆ. ಆದರೆ ರಿಯಾಲಿಟಿ ಪೂರ್ತಿ ಡಿಫ್ರೆಂಟ್ ಆಗೇ ಇದೆ. ಅತಿಯಾದ ಪ್ರೆಷರ್ನಿಂದ ಸಕ್ಸಸ್ ಸಿಗೋದಿಲ್ಲ, ಬದಲಿಗೆ ಭಯ, ಆತಂಕ ಹಾಗೆಯೇ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. SSLC ಇಂಪಾರ್ಟೆಂಟ್ ಎಕ್ಸಾಮ್ ಇರ್ಬೋದು, ಆದರೆ ಇದು ಲೈಫ್ನ ಫೈನಲ್ ಎಕ್ಸಾಮ್ ಅಲ್ಲ ಅನ್ನೋದನ್ನು ಪೇರೆಂಟ್ಸ್ ಕೂಡ ಮರಿಬಾರ್ದು. ನಿನಗೆ 95% ಬರಲೇಬೇಕು, ಕಡಿಮೆ ಮಾರ್ಕ್ಸ್ ಬಂದರೆ ನಿನ್ನ ಫ್ಯೂಚರ್ ಫಿನಿಶ್ ಆಗತ್ತೆ ಅನ್ನೋ ಮಾತುಗಳು ಮಕ್ಕಳ ಮೇಲೆ ಬೆಟ್ಟದಷ್ಟು ಭಾರವನ್ನು ಹೇರುತ್ತೆ. ಇದರಿಂದ ಮಕ್ಕಳು ತಮ್ಮ ಇಡೀ ಲೈಫ್ ಕೇವಲ ಒಂದು ಎಕ್ಸಾಮ್ ಮೇಲೆ ನಿಂತಿದೆ ಅಂತ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ತುಂಬ ಡೇಂಜರಸ್ ಥಿಂಕಿಂಗ್. ಬರೀ ಮಾರ್ಕ್ ಶೀಟ್ ಮೇಲೆ ಇಡೀ ಲೈಫ್ ಲ್ಯಾಂಡ್ ಆಗೋದಿಲ್ಲ. ಮಕ್ಕಳ ಟ್ಯಾಲೆಂಟ್ ಹಾಗೆ ಅವರ ಕಾನ್ಫಿಡೆನ್ಸ್ ಮೇಲೂ ಅವರ ಫ್ಯೂಚರ್ ನಿಂತಿರುತ್ತೆ ಅನ್ನೋದು ನಮಗೂ ಗೊತ್ತಿರಬೇಕು. 15-16 ವರ್ಷದ ಮಕ್ಕಳಿಗೆ ಎಮೋಷನ್ಸ್ ಹಾಗೆ ಎಕ್ಸ್ಪೆಕ್ಟೇಷನ್ಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಇನ್ನೂ ಪೂರ್ತಿಯಾಗಿ ಗೊತ್ತಿರೋದಿಲ್ಲ. ಪೇರೆಂಟ್ಸ್ ಅತಿಯಾದ ಪ್ರೆಷರ್ ಹಾಕಿದಾಗ ಅವರು ಟ್ರ್ಯಾಪ್ಡ್ ಅಂತ ಫೀಲ್ ಮಾಡ್ತಾರೆ. ಫೇಲ್ಯೂರ್ ಅನ್ನೋದು ಅವರ ಲೈಫ್ನಲ್ಲೇ ಇಲ್ವೇನೋ ಅನ್ನೋ ಭಯ ಅವರ ಕಾನ್ಫಿಡೆನ್ಸನ್ನೇ ಬ್ರೇಕ್ ಮಾಡಬಹುದು. ಕೆಲವೊಮ್ಮೆ ಪೇರೆಂಟ್ಸ್ ಡಿಸಪಾಯಿಂಟ್ ಆಗ್ತಾರೆ ಅನ್ನೋ ಭಯಕ್ಕೆ ಮಕ್ಕಳು ತಮ್ಮ ಸ್ಟ್ರಗಲ್ಸನ್ನು ಶೇರ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಪೇರೆಂಟ್ಸ್ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು: ಮಾರ್ಕ್ಸ್ ಅನ್ನೋದು ಟೆಂಪರರಿ, ಆದರೆ ಮೆಂಟಲ್ ಹೆಲ್ತ್ ಇದೆಯಲ್ಲ, ಅದು ಪರ್ಮನೆಂಟ್. ಭಯದ ಮೇಲೆ ಬೆಳೆಯೋ ಮಗುವಿಗಿಂತ ಸಪೋರ್ಟ್ ಹಾಗೆಯೇ ಎನ್ಕರೇಜ್ಮೆಂಟ್ ಮೇಲೆ ಬೆಳೆಯುವಂತಹ ಮಗುವಿನ ಲೈಫ್ನಲ್ಲಿ ಅದ್ಭುತವಾಗಿ ಸಕ್ಸಸ್ ಸಿಗತ್ತೆ. ಹೈ ಮಾರ್ಕ್ಸ್ ತಗೋ ಅನ್ನೋ ಬದಲು ನಿನ್ನ ಬೆಸ್ಟ್ ಎಫರ್ಟ್ ಹಾಕು, ರಿಸಲ್ಟ್ ಏನೇ ಬಂದರೂ ನಮಗೆ ನಿನ್ನ ಮೇಲೆ ಪ್ರೌಡ್ ಫೀಲಿಂಗ್ ಇದ್ದೇ ಇರುತ್ತೆ ಅಂತ ಧೈರ್ಯವನ್ನು ತುಂಬಿ. ಒಂದು ಮಾರ್ಕ್ ಶೀಟ್ಗಿಂತ ನಿಮ್ಮ ಮಗುವಿನ ಖುಷಿ ಯಾವತ್ತೂ ಇಂಪಾರ್ಟೆಂಟ್. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.